ಎಲ್ಲರೂ ಹೇಗಿದ್ದೀರಾ? ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವೆಲ್ಕಮ್ ಟು ಶೈನ್ ಬ್ಲಾಗ್ಗೆ. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ವೀಡಿಯೋ ನೋಟಿಫಿಕೇಷನ್ ಆಗಿ ಬರುತ್ತೆ. ಪ್ಲೀಸ್ ಎಲ್ಲರೂ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತಂದು ಹೇಳ್ತಾ ಸಪೋರ್ಟ್ ಮಾಡಿ. ಏನಪ್ಪ ವಿಷಯ ಅಂದರೆ, ಹೆಣ್ಣು ಒಂದು ಮುಟ್ಟಾದಾಗ ಯಾವ ಥರ ನೋಡ್ಕೊತಾರೆ, ಅವಾಗಿನ್ಗೂ ಇವಾಗಿನ್ಗೂ ಯಾವ ಥರ ಡಿಫ್ರೆನ್ಸ್ ಇದೆ, ಯಾವ್ದು ಬೆಟರು, ಮತ್ತು ಇವೆರಡಕ್ಕೂ ಏನು ಡಿಫ್ರೆಂಟ್ ಗೊತ್ತು, ಡಿಫ್ರೆನ್ಸ್ ಏನಿದೆ ಅನ್ನೋದು, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದೇ ನನಗೆ ಕನ್ಫ್ಯೂಷನ್ ಇದೆ. ನಿಮಗೇನೋ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಅದೇನಪ್ಪ ಅಂದರೆ ನಮ್ಮ ಪೂರ್ವಜರ ಕಾಲದಲ್ಲಿ ಅವಾಗೆಲ್ಲ ಮುಟ್ಟಾದರೆ ಒಂದು ಹೆಣ್ಣನ್ನ 3 ದಿನ ಹೊರಗಿಡ್ತಾಯಿದ್ರು. ಅಂದರೆ ಅವ್ರಿಗೆ ಚಾಪೆ ರಗ್ಗು, ಆಮೇಲೆ ಊಟ ಅಂದರೆ ತಟ್ಟೆ ಚೊಂಬು ಎಲ್ಲ ಹೊರಗೆ ಕೊಟ್ಬಿಟ್ಟು ಹೊರಗೆ ಒಂದು ಕಡೆ ಬಿಡೋರು ಅಂದರೆ ಒಬ್ಬೊಬ್ಬರು ಇವಾಗ ಅವ್ರ ಮನೆ ಪರಿಸ್ಥಿತಿ ಹೆಂಗಿರುತ್ತೋ, ಇವಾಗ ದೊಡ್ಡ ಮನೆಗಳು ಇರೋರು ಅವರೆಲ್ಲ ಮನೆ ಮುಂದೆನೇ ಒಂದು ಅಂದರೆ ಮನೆ ಮುಂದ್ಗಡೆ ಶೀಟ್ ಹಾಕಿರೋದು, ಇಲ್ಲ ಚಪ್ರ ಹಾಕಿರ್ತಾರಲ್ಲ, ಮನೆ ಮುಂದೆ ಇರೋ ಥರ ಹೊರಗೆ ಸ್ನಾನ ಎಲ್ಲದೂ ಮಾಡ್ಕೊಡ್ತಾಯಿದ್ರು. ಅವಾಗ ಏನು ಯೂಸ್ ಇರ್ತಾ ಇತ್ತು ಅಂದರೆ, ಹೆಣ್ಮಕ್ಳು ಆ ಟೈಮಲ್ಲಿ ಏನು ಕೆಲಸಕ್ಕೂ ಹೋಗ್ತಾ ಇರಲಿಲ್ಲ. ಅವಾಗ ಹೊರಗಿರ್ತಾ ಇದ್ರಲ್ಲ, ಇವಾಗ ಸ್ವಲ್ಪ ಇದ್ದಂಥರ ಆದರೆ ಮನೆ ಎಲ್ಲ ಚೆನ್ನಾಗಿದ್ದು ಮುಂದ್ಗಡೆ ಏನಾದರೂ ಚಪ್ರ ಇಲ್ಲ ಗುಡಿಸ್ಲಿದ್ರೆ ಅಲ್ಲಿರ್ತಾಯಿದ್ರು. ಇನ್ನು ಕೆಲವೊಬ್ಬರು ಅವ್ರದ್ದೇ ಚಿಕ್ಕ ಗುಡಿಸ್ಲಿರುತ್ತೆ ಅಂಥವ್ರು ಎಲ್ಲೋ ಬೇರೆಯವ್ರ ಮನೆ ಹತ್ರನೋ ಎಲ್ಲೋ ಬೀದಿಯಲ್ಲೋ ಕುತ್ಕೊತಾ ಇದ್ರು, ಬಂದುಬಿಟ್ಟು ರೋಡಲ್ಲಿ ಕುತ್ಕೊಂಡು 3 ದಿನ ಕಾಲ ಕಳೀತಾ ಇದ್ರು. ಅದು ನಾಟ್ ಗುಡ್, ಅದು ಸರಿ ಅಂತಲೂ ನಾನು ಹೇಳ್ತಾ ಇರಲಿಲ್ಲ. ಅದರಲ್ಲಿ ಬೆನಿಫಿಟ್ಟು ಅಂತಂದರೆ, ಹೊರಗೆ ಹಿಂಸೆ, ಊಟ ತಿನ್ನೋದು ಹಿಂಸೆ, ಹೊರಗೆ ಕುತ್ಕೊಳ್ಳೋದು ಹಿಂಸೆ, ಹೋಗೋ ಬರೋರೆಲ್ಲ ನಮ್ಮನ್ನೇ ನೋಡ್ತಾ ಇರ್ತಾರೆ. ಹೊರಗೆ ಸ್ನಾನ ಮಾಡಬೇಕು ಹೆಣ್ಮಕ್ಳು, ಕಷ್ಟ, ಮಳೆ ಗಾಳಿ ಚಳಿಲೆಲ್ಲ ನಡಗಬೇಕು. ಮಳೆ ಬಂದ್ರೂ ಯಾರ ಮನೆ ಹತ್ರ ಬಿಡಿಸ್ಕೊತಾ ಇರಲಿಲ್ಲ, ಯಾರ ಮನೆ ಹತ್ರ ಹೋಗಂಗೂ ಇಲ್ಲ, ಆ ಥರ ಇರ್ತಾಯಿತ್ತು. ಅದರಲ್ಲಿ ಒಂದಪ್ಪ ಅಂದರೆ ರೆಸ್ಟ್ ಇರ್ತಾಯಿತ್ತು ಹೆಣ್ಮಕ್ಳಿಗೆ. ಯಾವ ಥರ ಅಂದರೆ 3 ದಿನ ಇವಾಗ ಸೈಕಲ್ ಬಂದಾಗ ಏನೋ ನಾವು ಅದು ಹೇಳೋಕ್ಕೆ ಅಂದರೆ ಆ ಡೇಟ್ ಬಂದಾಗ ನಾವು ಒಂಥರ ಕಷ್ಟ ಅನುಭವಿಸ್ತೀವಿ. ಅವಾಗ ಎಷ್ಟು ಕಷ್ಟ ಇರುತ್ತೆ, ಎಷ್ಟು ಪೇಯ್ನ್ ಇರುತ್ತೆ, ಒಬ್ಬೊಬ್ಬರು ಆರಾಮಿರುತ್ತೆ. ಎಲ್ಲರೂ ಬಾಡಿ ಥರನೂ ಇರಲ್ಲ. ಒಬ್ರಿದ್ದಂಗೆ ಇನ್ನೊಬ್ರಿಗೆ ಇರಲ್ವಲ್ಲ, ಒಬ್ಬೊಬ್ಬರು ಆರಾಮಾಗಿರ್ತಾರೆ. ಏನು ನಮಗೆ ಏನೂ ಅನ್ನಿಸ್ತಾನೆ ಇರಲ್ಲ. ನಾರ್ಮಲ್ ಡೇಸ್ ಹೇಗಿರುತ್ತೋ ಪೀರಿಯಡ್ ಡೇಸೂ ಅದೇ ಥರ ಜರ್ನಿನೂ ಇರುತ್ತೆ. ಅವ್ರಿಗೇನು ಅನಿಸಲ್ಲ, ಏನು ಪೇಯ್ನ್ ಆಗಲ್ಲ, ಏನು ಅನ್ನಿಸ್ತಾ ಇರೋಲ್ಲ. ಏನು ಅನಿಸ್ಲಿಲ್ಲ ಅಂದರೂ ಒಂದು ಚಿಕ್ಕದಾಗಲಿ 10% ಆಗಲಿ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ. ಇನ್ನೂ ಕೆಲವರು ತುಂಬ ಹೊಟ್ಟೆ ನೋವು, ತುಂಬ ಬ್ಯಾಕ್ ಪೇಯ್ನು, ಒಂಥರ ಮುಜುಗರ, ಒಂಥರ ಹೇಳೋಕ್ಕಾಗಲ್ಲ. ಒಂಥರ ಯಾರಾದರೂ ಏನಾದರೂ ಮಾತಾಡ್ಸಿದ್ರೆ ಬೇಗ ಮೂಡ್ ಸ್ವಿಂಗ್ ಆಗೋದು, ಬೇಗ ಕೋಪ ಬಂದುಬಿಡೋದು, ಅವ್ರ ಮೇಲೆ ಏನಾದರೂ ತಿನ್ನಬೇಕು ಅನಿಸ್ತಾ ಇರೋದು, ಆ ಥರ ಎಲ್ಲ ಆಗ್ತಾಯಿತ್ತು. ನಾನು ಬೆಳೆದು ಬಂದಿರೋ ಕಡೆ ಎಲ್ಲ ನೋಡಿಕೊಂಡ್ರೆ ಆಚೆ ಇದ್ದರೆ ಅವ್ರಿಗೇನು ಬೇಕು, ಏನು ಊಟ ಬೇಕು, ಏನಾದರೂ ತಿನ್ನಂಗೆ ಅನಿಸಿದರೆ ಒಟ್ಟು ಏನಾದರೂ ಕೊಡ್ತಾ ಇರೋರು. ಏನಾದರೂ ತಿಂತೀಯಾ, ಏನಾದರೂ ಬೇಕಾ ಅಂತಂದು ಕೇರ್ ಮಾಡ್ತಾಯಿದ್ರು. ಅವ್ರಿಗೆ ಕೊಡೋದು. ಮತ್ತು 3 ದಿನ ರೆಸ್ಟ್ ಸಿಗೋದು. 3 ದಿನ ಆಚೆ ಇರ್ತಿದ್ವಲ್ಲ, ಆರಾಮಾಗಿ 2 ನೈಟು 2 ಡೇ ಚೆನ್ನಾಗಿ ತಿನ್ಕೊಂಡು ಮಲ್ಕೊಂಡು ಆರಾಮಾಗಿ ರೆಸ್ಟ್ ತೊಗೊತಾ ಇದ್ವಿ. 3 ದಿನ ಆದಮೇಲೆ ನಾರ್ಮಲ್ ಡೇಸಿಗೆ ಬರುತ್ತೆ. ನಮಗೆ 3 ದಿನದ ಮೇಲೆ ನಮಗೆ ಏನು ಪೀರಿಯಡ್ ಪೇಯ್ನ್ ಆಗಲಿ ಅಷ್ಟೊಂದು ಏನು ಅನಿಸಲ್ಲ. ನಮಗೇನೋ ಅಷ್ಟೊಂದು ಇರಿಟೇಟ್ ಫೀಲ್ ಆಗಲ್ಲ, ಇರಿಟೇಟ್ ಆಗಲ್ಲ. ರೈನೋ ಆ ಥರ ಏನು ಆಗ್ತಾ ಇರಲಿಲ್ಲ. ಓಕೆ, ಹಂಗಿಡಬಾರ್ದು. ನಾವು ಯಾವ ಕಾಲದ ಹೆಣ್ಮಕ್ಳು ಗೊತ್ತಿಲ್ಲ ಅಂತಂದು ಹೆಂಗಾದರೂ ಕಮೆಂಟ್ ಮಾಡಿ ನೀವು. 3 ದಿನ ಹೊರಗೆ ಇರ್ತಾ ಇದ್ವಿ. ಕಷ್ಟನೇ ಹೊರಗಿರೋದು, ಹೊರಗೆ ಸ್ನಾನ ಮಾಡೋದು, ಹೊರಗೆ ಕುತ್ಕೊಳ್ಳೋದು, ಅವೆಲ್ಲ ಕಷ್ಟನೇ. ಇನ್ನೊಂದು ಹೊರಗೆ ಕುತ್ಕೊಂಡ ತಕ್ಷಣ ಹೋಗ್ಬಿಡಲ್ಲ ಅನ್ನೋದು ನಿಜನೇ. ಇವಾಗಿಂದಕ್ಕೆ ಬರ್ತೀನಿ. ಆಮೇಲೆ ಎರಡಕ್ಕೂ ಡಿಫ್ರೆನ್ಸ್ ಹೇಳ್ತೀನಿ. ನನಗೆ ಕೆಲವು ಡೌಟ್ಸ್ ಇದ್ದಾವೆ, ಅದಕ್ಕೆ ನೀವು ಕ್ಲಾರಿಟಿ ಕೊಡಬೇಕು. ಅವಾಗೆಲ್ಲ ಹೊರಗಿರ್ತಾ ಇದ್ರಲ್ಲ ಡೇಟ್ ಆದವರು, ಹಬ್ಬ ಹರಿದಿನ ಅಂತಂದು ಬಂದರೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗಳೆಲ್ಲ ಮಾಡ್ಕೊಂಡವ್ರು. ಹಬ್ಬ ಪೂಜೆಗಳೆಲ್ಲ ಮಾಡ್ಕೊಂಡವ್ರು. ಯಾಕಂದರೆ ಅವು ಹೊರಗಿರ್ತಾರಲ್ಲ, ಪೂಜೆ ಎಲ್ಲ ಮಾಡ್ಕೊತಾ ಇದ್ವಿ. ಇವಾಗ ಒಳಗಿರ್ತಾರೆ. ಅಂದರೆ ಪೂಜೆ ಇವಾಗ ಹಬ್ಬದ ದಿನ ಹಾಕ್ತಾರೆ, ಒಬ್ಬೊಬ್ಬರು ಪೂಜೆ ಆದಮೇಲೆ ಹಾಕ್ತಾರೆ, ಇಲ್ಲ ಪೂಜೆದ ದಿನವೇ ಹಾಕ್ತಾರೆ. ಆ ಟೈಮಲ್ಲಿ ಒಳಗಿರ್ತಾರಲ್ಲ, ಅವಾಗ ಹೇಗೆ ಮಾಡಬೇಕು? ಇಲ್ಲ ಅವಾಗೂ ಅಷ್ಟೇ, ಅವರು ಏನು ಪೀರಿಯಡ್ ಆಗಿರ್ತಾರೋ ಅವ್ರನ್ನ ಬಿಟ್ಟು ಬೇರೆ ಮಾಡ್ಬೋದು ಅಂತಾರೆ. ಇನ್ನೊಬ್ಬರು ಅವ್ರು ಒಂದು ರೂಮಲ್ಲಿ ಇರ್ತಾರೆ, ನಾವು ಸಪ್ರೇಟ್ ಮಾಡ್ಕೋಬಹುದು ಪೂಜೆ ಅವೆಲ್ಲ ಅಂತಂದು
ಇವಾಗ ಅಂತಾರೆ ಅಂದರೆ ಇವಾಗ ಚೇಂಜ್ ಆಗಿರೋ ಲೈಫ್ ಸ್ಟೈಲಲ್ಲಿ ಅವ್ರು ಹೊರಗಿರ್ತಿದ್ರು ಎಲ್ಲದನ್ನೂ ಮಾಡ್ಕೊತಾ ಇದ್ರು, ಅವ್ರಿಗೊಂದು ಸ್ವಲ್ಪ ಊಟ ಆಗ್ತಾಯಿದ್ರು. ಇವಾಗ ಒಳಗೆ ಇರ್ತಾರಲ್ಲ ಅವ್ರಿಗೆ ಇವಾಗ ಬರ್ತಾ ಬರ್ತಾ ಒಳಗಿರೋಕ್ಕೆ ಸ್ಟಾರ್ಟ್ ಆದರೆ ಇವಾಗ ಒಳಗಿರ್ತಾರೆ. ಅವ್ರಿಗೆ ಪೂಜೆ ಅವ್ರನ್ನೊಂದು ರೂಮಲ್ಲಿ ಬಿಟ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊತಾರೆ. ನೀನು ಇಲ್ಲಿ ಪೂಜೆ ರೂಮ್ ಮಾತ್ರ ಬರಬೇಡ, ಏನು ಮುಟ್ಬೇಡ, ಒಂದು ರೂಮಲ್ಲಿ ಇರು ಅಂತಂದು ಹೇಳ್ತಾರೆ. ಮನೆ ಒಳಗೆ ಇರ್ತಾರೆ ಅಂದರೆ ಪೂಜೆ ರೂಮ್ ಕಡೆ ಬರಬೇಡ ಅನ್ನೋದೇನಿದೆ, ನೀನು ಏನು ಮುಟ್ಬೇಡ ಅನ್ನೋದು ಏನಿರುತ್ತೆ. ಮನೆ ಒಳಗೆ ಇದ್ದೀವಿ ಅಂದರೆ ಏನು ಮುಟ್ಟಿದ್ದಂಗೆ ಏನು ಮಾಡ್ದಿದ್ದಂಗೆ ಇರು ಅಂದರೆ, ಇವಾಗ ಅವ್ರು ಯೂಸ್ ಮಾಡೋ ವಾಶ್ರೂಮೇ ನಾವು ಯೂಸ್ ಮಾಡ್ತೀವಿ, ಅವರು ಸ್ನಾನ ಮಾಡೋದೇ ನಾವು ಯೂಸ್ ಮಾಡ್ತೀವಿ. ಬಾತ್ರೂಮ್ ಆಗಲಿ, ಬೆಚ್ಚಲಾಗಲಿ, ಪೇಸ್ಟ್ ಆಗಲಿ, ಸೋಪ್ ಆಗಲಿ, ಟವಲ್ಲು, ಬೆಡ್ಶೀಟ್ ಏನೋ ಸಪ್ರೇಟ್ ಕೊಡ್ಬೋದು ಅಂದ್ಕೊಳ್ರಿ. ಮಿಕ್ಕಿದ್ದೆಲ್ಲ ಅವರು ಯೂಸ್ ಮಾಡಿದ್ದೆ ನಾವು ಯೂಸ್ ಮಾಡ್ತೀವಿ. ಇನ್ನೊಂದೇನಪ್ಪ ಅಂದರೆ ಇವಾಗ ಅಡುಗೆನೂ ಅಷ್ಟೇ. ಇವಾಗ ಮನೇಲಿ ಗಂಡ್ಮಕ್ಳು ಪೂಜೆ ಮಾಡ್ತಾರೆ ಅಂದರೆ ಇವತ್ತು ಹಬ್ಬ ಇದೆ ಅಂದರೆ ಹೆಣ್ಮಕ್ಳು ಅಡುಗೆ ಮಾಡಲೇಬೇಕು. ಆದ್ರೂ ಆಗಿಲ್ಲ ಅಂದರೂ ಅಡುಗೆ ಮಾಡಬೇಕು. ಅದು ತಿಂದುಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿದರೆ ಅಲ್ಲಿಗೆ ಹೋಗ್ಬಿಡುತ್ತಾ. ಇವರೇ ಮಾಡಿರ್ತಾರೆ ತಾನೆ, ಅದು ತಿಂದಿದ್ದು ಅಷ್ಟು ಬೇಗ ಜೀರ್ಣ ಆಗಿಬಿಡುತ್ತಾ, ಸ್ನಾನ ಮಾಡಿದ ತಕ್ಷಣ ಹೋಗ್ಬಿಡುತ್ತಾ ಹೊಟ್ಟೆಲಿರೋದು. ಇನ್ನೊಂದು ಅದನ್ನೂ ಒಪ್ಕೊಳ್ಳೋಣ, ಅನ್ನಕ್ಕೇನಾಗಲ್ಲ, ಅದು ಅನ್ನ ದೇವತೆ ಅಂತಾರೆ, ಸರಿ, ಅದಕ್ಕೂ ಬೇಡ. ಇವಾಗ ಮನೇಲೇ ಸ್ನಾನ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅವ್ರನ್ನ ಹಬ್ಬ ಟೈಮಲ್ಲಾದರೆ ಅವ್ರನ್ನ ಬಿಟ್ಬಿಟ್ಟು ಇವರು ದೇವಸ್ಥಾನಕ್ಕೆ ಹೋಗ್ತಾರೆ ಅಂದ್ಕೊಂಡು. ಇವಾಗ ಒಂದು ಹುಡುಗಿ ಆಗಿದೆ ಅಂದರೆ ಅವ್ರ ಅಪ್ಪ ಅವರಮ್ಮ ಏನು ಮಾಡ್ತಾರೆ, ಹುಡುಗಿನ ಮನೇಲೆ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಅಂದ್ಕೊಳ್ಳಿ. ಈ ಹುಡುಗಿ ಯೂಸ್ ಮಾಡಿರೋ ಬಾತ್ರೂಮು, ಶವರ್ ಎಲ್ಲನೂ ಅವರು ಯೂಸ್ ಮಾಡಿರ್ತಾರೆ, ಅವರು ಹೋಗಿ ಬರ್ತಾರೆ. ಹಂಗಿದ್ಮೇಲೆ ದೇವಸ್ಥಾನಕ್ಕೆ ಯಾಕೆ ಕರ್ಕೊಂಡು ಹೋಗಲ್ಲ? ನನ್ನ ಕ್ವಶನ್. ಇವಾಗ ಯಾವುದೋ ಕಾಲದಲ್ಲಿ ಇದ್ದೀವಿ, ಇವಾಗ 21ಗೆ ಬಂದಿದ್ದೀವಿ ಅಂದ್ಕೊಳ್ಳಿ, ಅಂದರೆ 21ನೇ ಶತಮಾನಕ್ಕೆ ಬಂದಿದ್ದೀವಿ ಅಂದ್ಕೊಳ್ಳಿ. ಈ ಶತಮಾನದಲ್ಲೂ ಇವಾಗ ದೇವಸ್ಥಾನಕ್ಕೆ ಯಾಕೆ ಕರ್ಕೊಂಡು ಹೋಗಲ್ಲ? ಮೈಲಿಗಾಗಿದ್ದಾಳೆ ತಾನೆ, ನಾವು ಹುಟ್ಟಿ ಬರೋದು ಸಮೇತ ಅಲ್ಲಿಂದ ತಾನೆ. ಹಂಗಾದರೆ ದೇವಸ್ಥಾನಕ್ಕೆ ಯಾಕೆ ಕರ್ಕೊಂಡು ಹೋಗಲ್ಲ? ಯಾಕೆ ಭೇದ ಭಾವ ಮಾಡಬೇಕು? ಹೆಣ್ಣಾದರೆ ಅಲ್ಲ, ಮುಟ್ಟಾದರೆ ಕೀಳಾಗಿ ನೋಡಬಾರ್ದು, ಅಸಹ್ಯ ಪಡಬಾರ್ದು, ಅವ್ರನ್ನ ದೂರ ಸರಿ ಅನ್ನಬಾರ್ದು, ನೀನು ಪೂಜೆ ಮಾಡಬೇಡ ಅಂತಂದು ಹೇಳ್ತಾರೆ. ಪೂಜೆ ಯಾರು ಮಾಡೋದೇ ಇಲ್ಲ ಅಂದ್ಕೊಳ್ಳಿ, ಯಾಕೆ ಮಾಡಬಾರ್ದು ಅಂತ. ಇವಾಗ ಮನೇಲೇ ಇರ್ತೀವಂದರೆ, ಇವಾಗ ಮನೇಲಿ ಇರ್ತೀವಿ ಅಂದ್ಕೊಳ್ಳಿ, ಮನೇಲಿದ್ದೀವಿ ಅಂದರೆ ಎಲ್ಲ ಬಟ್ಟೆನೂ ಮುಟ್ಟಿರ್ತೀವಿ, ಎಲ್ಲ ರೇಷನೂ ಮುಟ್ಟಿರ್ತೀವಿ, ಎಲ್ಲದನ್ನೂ ಇದು ಮಾಡ್ಕೊಂಡಿರ್ತೀವಿ. ಏನು ಇವಾಗ ಆದ ತಕ್ಷಣ ನಮ್ಮದು 5 days ಕಂಪ್ಲೀಟ್ ಆದ ತಕ್ಷಣ ಏನು ಪೂಜೆ ರೂಮ್ ಅಂತ ತೊಳ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ತೀವಿ. ಅದೇ ದೇವರು ಮನೇಲೇ ಇರುತ್ತೆ ತಾನೆ. ನಾವು ಓಡಾಡೋವಾಗ ಇವಾಗ ಪೂಜೆ ರೂಮ್ ಸಪ್ರೇಟ್ ಇದ್ದರೆ ಬಿಡೋ ಅನ್ಬೋದು, ಪೂಜೆ ರೂಮ್ ಸಪ್ರೇಟ್ ಇಲ್ಲಪ್ಪ ನಮ್ಮ ಮನೇಲಿ, ಓಪನ್ ಪೂಜೆ ರೂಮ್. ಓಡಾಡುವಾಗ ನೆರಳು ಬಿದ್ದಿರುತ್ತೆ. ಹೆಂಗೆ ಅದೆಲ್ಲ ಬಿದ್ದಿದ್ರು ಇವಾಗ ದೇವಸ್ಥಾನಕ್ಕೆ ಹೋಗಂಗಿಲ್ಲ. ಇವಾಗ ದೇವಸ್ಥಾನ ಅಕ್ಕಪಕ್ಕ ಇರ್ತಾರಂತ ಅವ್ರು ಆಗ್ತಾರೆ ಅಂದ್ಕೊಳ್ಳಿ. ಇವಾಗ ಅವರು ಓಡಾಡಿರೋದ್ರಲ್ಲೇ ಪೂಜಾರಿನೂ ಓಡಾಡಿರ್ತಾರೆ. ಇವಾಗ ಹೂ ಕಟ್ತಾರೆ ಅಂದ್ಕೊಳ್ಳಿ, ಹೂ ಕಟ್ಟೋರು ನಾವು ಡೇಟ್ ಆಗಿದ್ದೀವಿ ಇವತ್ತು ಹೂ ಕಟ್ಟಲ್ಲ ಅಂತ ಬಿಡ್ತಾರೆ. ಹೂ ಕೊಯ್ಯೋರು ಇರ್ತಾರೆ, ಅವರು ಡೇಟ್ ಆಗಿದ್ದೀವಿ ಹೂ ಕೊಯ್ಯಲ್ಲ ಅಂತ ಬಿಡ್ತಾರೆ. ಇಲ್ಲ ತಾನೇ, ಎಲ್ಲ ಕಟ್ತಾರೆ, ಎಲ್ಲ ಮಾಡ್ತಾರೆ. ಯಾರಿಗೆ ಗೊತ್ತು ಅವ್ರು ಕೊಯ್ದಿರೋ ಹೂವೇ, ಕಟ್ಟಿರೋ ಹೂವೇ, ಅವ್ರು ತಗೊಬಂದಿರೋ ಹೂವೇ ದೇವ್ರ ನೈವೇದ್ಯಕ್ಕೂ ಹೋಗಿರಬಹುದು, ಹೇಳೋಕ್ಕಾಗಲ್ಲ. ಇವಾಗ ರೇಷನ್ ಅಂಗಡಿಗೆ ಹೋಗ್ತೀವಿ, ಹಬ್ಬಕ್ಕಂತ ರೇಷನ್ ತಗೊಬರ್ತೀವಿ. ರೇಷನ್ ಅಂಗಡಿಲಿ ಹುಡುಗಿರ್ತಾರೋ ಹುಡುಗರು ಇರ್ತಾರೋ ಗೊತ್ತಿಲ್ಲ, ಅವ್ರ ಮನೇಲಿ ಆಗಿರ್ತಾರೇನೋ, ಅವ್ರು ಬಂದಿರ್ತಾರೆ, ಗಂಡು ಮಕ್ಳಾಗಿದ್ರೆ ಬಂದಿರ್ತಾರೆ, ಇಲ್ಲ ಹೆಣ್ಮಕ್ಳಾಗಿದ್ರೆ ಆಗಿರ್ತಾರೇನೋ ಕೊಡ್ತಾರೆ ಅಂದ್ಕೊಂಡು. ಅದು ಹೋಗಲಿ. ಪೂಜಾ ನಾನು ಎಷ್ಟೋ ಸರಿ ಇದನ್ನ ಕೇಳಿದ್ದೀನಿ. ಇವಾಗ ಪೂಜಾ ಐಟಮ್ಸ್ ತಗೊತೀವಲ್ಲ, ಅಲ್ಲೋದಾಗ ಸಮೇತ ಎಷ್ಟೋ ಜನ ಆಗಿದ್ದೀವಿ ಅದರಲ್ಲೇನು ಅಂತಾರೆ. ಹಂಗೆಲ್ಲ ಮುಟ್ಟಾಡಿದ ಮೇಲೆ ದೇವಸ್ಥಾನಕ್ಕೆ ಯಾಕೆ ನಮ್ಮ ಹೆಣ್ಮಕ್ಳನ್ನ ಆ ಟೈಮಲ್ಲಿ ಕರ್ಕೊಂಡು ಹೋಗಲ್ಲ ಅಂತ. ಎಲ್ಲ ಸೇಫ್ಟಿನೂ ಇದೆ ಇವಾಗ, ಮೊದಲಂಗೆ ಅರಿವೇ ಇಲ್ಲದೆ ಇರೋ ಥರ ಯಾರೂ ಇಲ್ಲ. ಎಲ್ರಿಗೂ ಸೇಫ್ಟಿ ಗೊತ್ತು, ಕ್ಲೀನಿಂಗ್ ಗೊತ್ತು, ಅಷ್ಟೆಲ್ಲ ಇದ್ದು ಯಾಕೆ ಕರ್ಕೊಂಡು ಹೋಗಲ್ಲ ಅಂತ. ದೇವಸ್ಥಾನಕ್ಕೆ ಯಾಕೆ ಕರ್ಕೊಂಡು ಹೋಗಲ್ಲ? ನನ್ನ ಕ್ವಶನ್ ಅದೇನಪ್ಪ. ಎಲ್ಲ ಗೊತ್ತು ನಮಗೆ, ಇವಾಗ ನಾವು ಬದಲಾಗಿದ್ದೀವಿ, ಕಾಲದ ತಕ್ಕಂತೆ ನಾವು ಬದಲಾಗಿದ್ದೀವಿ ತಾನೆ. ಯಾಕೆ ಕರ್ಕೊಂಡು ಹೋಗ್ಬಾರ್ದು? ಮುಟ್ಟಿದ್ರೆ ಮೈಲಿಗೆ ಆಗದಿದ್ದ ದೇವ್ರು ಹೇಳಲ್ಲ ತಾನೆ, ಮುಟ್ಟಾಗಿದ್ದಾಳೆ ಮೈಲಿಗೆ ಆಗುತ್ತೆ ಅಂತ ದೇವ್ರೇನು ಹೇಳಿಲ್ಲ ಅಂತ ಟ್ರೆಂಡಿಂಗ್ ಅದು, ಮೈಲಿಗೆ ಆಗಲ್ಲ ಅಂತ. ಅದು ಯಾಕೆ ಬಂತಂದರೆ, ರೈನ್ ಸುಮ್ಮನಿರು. ಇವಾಗ ಉದಾಹರಣೆಗೆ ಕಾಮಾಖ್ಯ ದೇವಸ್ಥಾನಕ್ಕೆ ಹೋದರೆ ಪೂಜೆ ಮಾಡೋದೆ ಅಲ್ಲಿಗೆ. ಅಂಥದ್ರಲ್ಲಿ ದೇವಸ್ಥಾನಕ್ಕೆ ಯಾಕೆ ಹೋಗ್ಬಾರ್ದು? ಪೂಜೆ ಮಾಡೋ ದೇವ್ರಿಗೆ ಅಲ್ಲಿ ಮಾಡ್ತಾರಂದರೆ ನಾವು ಹೆಣ್ಮಕ್ಳು ಆದಾಗ ದೇವಸ್ಥಾನಕ್ಕೆ ಯಾಕೆ ಹೋಗ್ಬಾರ್ದು? ಅದೊಂದು ಗೊತ್ತಾಗುತ್ತೆ ತಾನೆ. ನಾನು ಇವತ್ತು ದೇವಸ್ಥಾನಕ್ಕೆ ಬರಲ್ಲ ಅಂದರೆ ಆಗಿದ್ದಾಳೆ ಅಂತ. ಅದೇ ದೇವಸ್ಥಾನಕ್ಕೆ ಯಾಕೆ ಹೋಗ್ಬಾರ್ದು ನಾವು? ಎಲ್ಲರೂ ಇವಾಗ ದೇವ್ರು ಹೊರ ಕೊಟ್ಟಿದ್ದಾನೆ ಅಂದರೆ ಒಂದು ಹೆಣ್ಣಿಗೆ, ಇವಾಗ ನನಗೆ ಮಕ್ಕಳಾಗಿಲ್ಲ ದೇವ್ರೆ ಮಕ್ಕಳನ್ನ ಕೊಡು ಅಂದರೆ ದೇವರು ಸೃಷ್ಟಿ ಮಾಡಿ ನಮಗೆ ಕೊಟ್ಬಿಟ್ಟು ಹೊಟ್ಟೆಯಿಂದ ಹಂಗೆ ತೆಗೆದುಬಿಟ್ಟು ಹಾಕಲ್ಲ.
ಎಲ್ರಿಗೂ ಆ ಪ್ರೊಸೆಸ್ ಗೊತ್ತು, ಯಾವ ಥರ ಡೆಲಿವರಿ ಆಗುವಂತ ಅನ್ನೋದು. ಹಂಗಿದ್ಮೇಲೆ ಎಲ್ಲರೂ ಜನನ ಆಗೋದೇ ಅದೇ ಸ್ಥಳದಿಂದ ಆದರೆ, ಅದೇ ಸ್ಥಳದಿಂದ ಅದೇ ರಕ್ತದಿಂದ ನಾವು ಹುಟ್ಟೋದಾದರೆ ಯಾಕೆ ಅದೇ ಟೈಮಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಬಾರ್ದು? ನಾರ್ಮಲಾಗಿ ನೀವು ಹೇಳಿದ್ದು ನಾನು ಒಪ್ಕೊತೀನಿ. ನಮಗೆ ಪ್ರಾಬ್ಲಮ್ ಇರುತ್ತೋ ಏನೋ, ಹೊಟ್ಟೆ ನೋವು ಏನೋ ಮತ್ತೊಂದು ಇರುತ್ತೆ, ಇರಿಟೇಷನ್ ಆಗುತ್ತೆ ಅಂಥವ್ರು ಹೋಗಬಾರ್ದು ಬಿಡಿ, ಹೋಗೋಕ್ಕಾಗಲ್ಲ. ಇನ್ನು ನಾರ್ಮಲಾಗಿ ಇರ್ತಾರಲ್ಲ, ಆದ್ರೂ ನಮಗೇನು ಸಮಸ್ಯೆ ಇಲ್ಲ, ಕ್ಯಾಜುವಲಾಗಿ ನಾರ್ಮಲಾಗಿದ್ದೀವಿ ಅನ್ನೋರು ಅವರು ಹೋಗ್ಬೋದಲ್ಲ. ಯಾಕೆ ಜನ ಬಿಡಲ್ಲ, ಯಾಕೆ ಹೋಗ್ಬಾರ್ದು ಅಂತಾರೆ? ಅದು ಹೋದರೆ ಚೆನ್ನಾಗೋ ಹೋಗದಿದ್ರೆ ಚೆನ್ನಾಗ? ಇವಾಗ ಹಬ್ಬ ಎಲ್ಲ ಹರಿದಿನ ಮಾಡ್ತಾರೆ ಅಂದರೆ ಹೊರಗಿಡೋರು ದೇವಸ್ಥಾನಕ್ಕೆ ಯಾಕೆ ಕರ್ಕೊಂಡು ಹೋಗಲ್ಲ? ನನಗೆ ತುಂಬ ದಿನದಿಂದ ಈ ಡೌಟ್ ಇತ್ತು, ಯಾಕೆ ಒಂದೆಣ್ಣು ಮುಟ್ಟಾದಾಗ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಲ್ಲ ಅಂತ. ಇವಾಗ ಪೂಜಾರಿ ಇದ್ದಾನಂದರೆ ಪೂಜಾರಿಯ ಹೆಂಡ್ತಿನೂ ಒಂದೆಣ್ಣೆ ಅಲ್ವಾ? ನಾವು ಪೂಜೆ ಮಾಡೋ ಒಂದು ದೇವ್ರೂ ಒಂದೆಣ್ಣು. ಅವು ಹಂಗಿದ್ದಾಗ ಎಲ್ಲರೂ ಕಾಮನಾಗಿ ನಡೆಯೋ ಅಂದರೆ ನಾವು ಊಟ ತಿಂತೀವಿ, ವಾಶ್ರೂಮ್ಗೆ ಹೋಗ್ತೀವಿ, ನೀರು ಕುಡಿತೀವಿ, ವಾಶ್ರೂಮ್ಗೆ ಹೋಗ್ತೀವಿ. ಅದೇ ಥರ ನಮ್ಮ ಹೆಣ್ಮಕ್ಳಲ್ಲಿ ಅದು ಕಾಮನ್ ಸೈಕಲ್ಲರ್ ಅಷ್ಟೇ. ಊಟ ತಿಂತೀವಿ, ವಾಶ್ವಾದ್ರೆ ಹೆಂಗೋ ಹಾಗೆ ಬೆಳಿಗ್ಗೆ ಸಾಯಂಕಾಲ ಮಲ್ಕೊತೀವಿ, ಬೆಳಿಗ್ಗೆ ಎದ್ದೇಳ್ತೀವಿ, ಕಾಫಿ ಕುಡಿತೀವಿ, ಏನಾದರೂ ತಿನ್ನಬೇಕು ಅನಿಸಿದ್ರೆ ನಾರ್ಮಲ್ ಪ್ರೋಸೆಸ್. ಅದು ಏನು ದೊಡ್ಡ ಇದಲ್ಲ. ಹಂಗಿದ್ದಾಗ ಯಾಕೆ ಹೋಗಬಾರ್ದು ಅಂತ ನನ್ನ ಕ್ವಶನು. ನಾರ್ಮಲ್ ಅಲ್ವಾ, ಎಲ್ಲ ನಾರ್ಮಲು. ಅದು ಗಂಡು ಮಕ್ಳಿಗೆಲ್ಲ ನಮಗೆ ಆ ವರ ಇದೆ, ಏನು ಮಾಡೋಕ್ಕಾಗಲ್ಲ. ಆ ವರನೋ ಶಾಪನೋ ಗೊತ್ತಿಲ್ಲ. ಅದನ್ನು ಹಂಗಿದ್ದಾಗ ನಾವು ಯಾಕೆ ದೇವಸ್ಥಾನಕ್ಕೆ ಹೋಗಬಾರ್ದು ಅನ್ನೋದು ನನಗೆ ಇದು ತುಂಬ ದಿನದಿಂದ ಡೌಟ್ ಇದೆ. ಅದು ನೀವು ನೋಡೋರಾದರೂ ಕಮೆಂಟ್ ಮೂಲಕ ತಿಳಿಸಿದರೆ ನನಗೂ ಅರ್ಥ ಆಗುತ್ತೆ. ಇಲ್ಲಾಂದರೆ ಇಲ್ಲ. ನಾನು ತುಂಬ ಜನನ ಕೇಳಿದಾಗ ಇವಳೇನು ತಿಕ್ಲು ಥರ ಕೇಳ್ತಾಳೆ, ಒಳ್ಳೆ ಡಿಡಕ್ಟಿವ್ ಥರ ಕೇಳ್ತಾಳೆ ಅಂತಂದು ತುಂಬ ಜನ ಅಂದಿದ್ದಾರೆ. ಅದಕ್ಕೆ ನಾನು ವಿಡಿಯೋ ಮುಖಾಂತರ ನಿಮ್ಮ ಹತ್ರನೇ ಕೇಳಿಬಿಡೋಣ. ನೋಡೋರಾಗಲಿ ಕಮೆಂಟ್ ಮಾಡಿ. ಆವಾಗಿನ ಕಾಲದ ಪದ್ಧತಿ ಬೆಸ್ಟಾ? ಹಂಗಿರುವಾಗ ನಾವು ದೇವಸ್ಥಾನಕ್ಕೆ ಹೋಗಲ್ಲ ಅಂದರೆ ಹೊರಗಿರೋದು ಬೆಸ್ಟ್ ಅಲ್ಲ? ಅವಾಗೆಲ್ಲ ಹೊರಗಿರ್ತಿದ್ವು, ಅಷ್ಟೊಂದು ಫೆಸಿಲಿಟಿ ಇರ್ತಿರ್ಲಿಲ್ಲ. ಇವಾಗ ಅದಕ್ಕೆ ಹಳ್ಳಿ ಸೈಡ್ ನೋಡಿ, ಎಲ್ಲಾದರೂ ನೋಡಿ ಹಳ್ಳಿ ಸೈಡ್ ಆದಷ್ಟು ಇತ್ತೀಚೆಗೇನೋ ಬದಲಾಗಿರ್ಬೋದು. ಹಳ್ಳಿ ಸೈಡ್ ಅವಾಗ ಯಾಕೆ ಬಚ್ಚಲ್ ಮನೆ, ಬಾತ್ರೂಮ್ ಮನೆ ಅಂತಂದು ಹೊರಗೆ ಮಾಡ್ತಾಯಿದ್ರು ಅಂದರೆ ಅದನ್ನ ನಾವು ಯೂಸ್ ಮಾಡ್ಬೋದು, ಹೊರಗಾಗಿರೋ ಹೆಣ್ಮಗುನು ಯೂಸ್ ಮಾಡ್ಬೋದು ಅಂತ ಹೊರಗೆ ಕಳಿಸ್ತಾ ಇದ್ರಂತೆ. ಅದು ನಾನು ಹಳ್ಳಿಯಲ್ಲಿ ತಿಳ್ಕೊಂಡಿದ್ದು. ನಮ್ಮಮ್ಮ ಕೇಳಿ, ಅಮ್ಮ ಯಾಕೆ ನಮ್ಮ ಮನೇಲಿ ಹೊರಗಿದೆ ಅಂತಂದಾಗ ನಮ್ಮಮ್ಮ ಹೇಳಿದ್ದು. ಅದಕ್ಕೆ ಹೇಳೋದು, ಹೊರಗಿದ್ರೆ ಬಿಡು, ಒಂದು ಕಡೆ ಇರ್ತಾರೆ, ಹಬ್ಬ ಮಾಡ್ಬೋದು, ಹಬ್ಬ ಮಾಡಿದ್ದಾದ್ಮೇಲೆ ಮನೇಲಿರೋದು, ದೇವಸ್ಥಾನಕ್ಕೆ ಹೋಗ್ಬೋದು ಅಂದ್ಕೊಳ್ರಿ. ಆರೇನೂ ಹೋಗಂಗಿಲ್ಲ. ಒಳಗಿದ್ಮೇಲೆ ಇವರೇ ಹೋಗ್ತಾರೆ ಜೊತೆಲಿರೋರು ಅಂದರೆ, ಮುಟ್ಟಿರ್ತೀವಿ, ಓಡಾಡೋವಾಗ ಟಚ್ ಆಗಿರುತ್ತೆ, ಎಲ್ಲ ಆಗಿರುತ್ತೆ, ಅವರು ಹೋಗ್ತಾರೆ ಅಂದರೆ ನಾವು ಯಾಕೆ ಹೋಗ್ಬಾರ್ದು ದೇವಸ್ಥಾನಕ್ಕೆ ಅಲ್ವಾ? ನಿಮಗೇನು ಅಂತ ಕಮೆಂಟ್ ಮಾಡೋದು ತಿಳಿಸಿ. ಹಾಗೆ ಅಷ್ಟೊಂದು ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಹೀಗೆ ಏನು ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕಮೆಂಟ್ ಮಾತ್ರ ಮಾಡೋದು ಮರಿಬೇಡಿ. ನನಗೆ ಈಗ ಗೊಂದಲ ಅಂತೂ ತುಂಬ ದಿನದಿಂದ ಇದೆ. ಎಷ್ಟು ದಿನದಿಂದ ಇದೆ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ದಿನದಿಂದ ಈ ಗೊಂದಲ ಇದೆ. ಬೇಕಾ ಬೇಡ ಅನ್ನೋದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.